ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. 9ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ದ್ವಿತೀಯ ಸಂಕಲನಾತ್ಮಕ ವಾರ್ಷಿಕ ಪರೀಕ್ಷೆಯ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣ ಕೀ ಉತ್ತರಗಳಿಗೆ ನೋಡೋಣ. ಯಾವ ಡಿಸ್ಟಿಕಲ್ಲಿ ಕ್ವಶನ್ ಪೇಪರು ಇನ್ನೂ ಎಕ್ಸಾಮ್ ಆಗಿರಲಿಲ್ಲ, ಸೊ ಕ್ವಶನ್ ಪೇಪರ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಚೆನ್ನಾಗಿರೋ ಕ್ವಶನ್ ಪೇಪರ್ ಇತ್ತು, ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ನಿಮಗೆ ಬರ್ಬೋದು. ಸೊ ದಯಮಾಡಿ ವಿಡಿಯೋನ ಲೈಕ್, ನಿಮ್ಮ ಗೆಳೆಯರಿಗೆ ಒಂದು ಶೇರ್, ಹಾಗೂ ಆಲ್ರೆಡಿ 9ನೇ ತರಗತಿಗೆ ಬಹಳಷ್ಟು ವಿಡಿಯೋಗಳನ್ನು ಕ್ವಶನ್ ಪೇಪರ್ ಆನ್ಸರ್ ವಿಡಿಯೋಗಳಿದ್ದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. FA/SC ಎಕ್ಸಾಮ್ ಕ್ವಶನ್ ಪೇಪರ್ 2024-25 ಪ್ಲೇಲಿಸ್ಟ್ ಲಿಂಕಲ್ಲಿ ಎಲ್ಲ ಕ್ವಶನ್ ಪೇಪರ್ ಆನ್ಸರನ್ನು ಹಾಕಿದ್ದೀವಿ, ನೋಡ್ಕೊಡ್ರಿ. ಸೊ ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕ್ ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರ್ನ ಕಂಪ್ಲೀಟ್ ಕೀ ಆನ್ಸರನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಕೇಳಿದರೆ B13 ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಅಂಗೈ ಅಂತಕ್ಕಂಥದ್ದು ಈ ಪದಕ್ಕೆ, ಈ ಸಮಾಸಕ್ಕೆ ಉದಾಹರಣೆ ಕೇಳಿದ್ರು. ಅಂಗೈ ಅನ್ನೋದು ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ. ದೇವಾಲಯ ಪದ ಈ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ರು. ಆಪ್ಷನ್ ಬಿ ಸವರ್ಣ ದೀರ್ಘ ಸಂಧಿ ಇಸ್ ದ ರೈಟ್ ಆನ್ಸರ್. ಶರಣರನ್ನು ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಕೇಳಿದರೆ ಪ್ರಥಮವು ದ್ವಿತೀಯ ಅನ್ನು, ಸೊ ಅನ್ನು ದ್ವಿತೀಯ ಇಸ್ ದ ರೈಟ್ ಆನ್ಸರ್. ವರ್ತಮಾನ ಕಾಲದ ಕ್ರಿಯಾಪದ ಕೇಳಿದ್ರು. ಆಪ್ಷನ್ ಎ ತಿನ್ನುತ್ತೇನೆ ಅನ್ನೋದು ವರ್ತಮಾನ ಕಾಲ. ತಿಂದನು ಭೂತಕಾಲ, ತಿಂದಾನು ಭವಿಷ್ಯತ್ ಕಾಲ, ತಿನ್ನುವೇನು ಭವಿಷ್ಯತ್ ಕಾಲ. ಶಿಲ್ಪಿಗಳು ಶಿಲೆಗಳಿಂದ ಗುಡಿಯನ್ನು ಕಟ್ಟಿದರು. ವಾಕ್ಯದಲ್ಲಿರುವ ಕ್ರಿಯಾಪದ ಕೇಳಿದ್ರು. ಆಪ್ಷನ್ ಡಿ ಕಟ್ಟಿದರು ಇಸ್ ದ ರೈಟ್ ಆನ್ಸರ್. ಸಂಬಂಧೀಕರಣಕ್ಕೆ ಹೋಗೋಣ. ಮ್ಯಾಲೆ ಮೇಲೆ ಹೆಂಗ ಅಂತ ಇದೆ. ಸೊ ಹೆಂಗ ಇದ್ರ ಉತ್ತರ ಏನಾಗ್ತದಪ್ಪ ಅಂದ್ರೆ ಹೇಗೆ ಅನ್ನೋದು ಉತ್ತರ ಆಗ್ತದೆ. 8ನೇ ಪ್ರಶ್ನೆ, ನಂಬಿಕೆ ಪದದ ವಿರುದ್ಧಾರ್ಥಕ ಪದ ಅಪನಂಬಿಕೆ, ಸ್ಥಾವರ ಪದದ ವಿರುದ್ಧಾರ್ಥಕ ಪದ ಜಂಗಮ. 9 ಧುರ ಪದದ ಅರ್ಥ ಕಾಳಗ, ಘೃತ ಪದದ ಅರ್ಥ ಕೇಳಿದ್ರು. ಘೃತ ಅಂದರೆ ತುಪ್ಪ. 10ನೇ ಪ್ರಶ್ನೆ, ಸಕ್ಕದ ಸಂಸ್ಕೃತ, ರಾಯ ರಾಜ, ಚದುರ ಬಂದರೆ ಚತುರ ಅಂತಲೂ ಕೂಡ ಬರೀರಿ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆ ಉತ್ತರಗಳು 7 ಇದಾವ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 7 ಪ್ರಶ್ನೆ 7 ಅಂಕ. ಪ್ರಶ್ನೆ 11, ಜಯಪುರದ ಸಮೀಪದಲ್ಲಿರುವ ಖಗೋಳ ವಿಜ್ಞಾನದ ಪರಿಶೀಲನಾಲಯದ ಹೆಸರೇನು? ಉತ್ತರ, ಜಯಪುರದ ಸಮೀಪದಲ್ಲಿರುವ ಖಗೋಳ ವಿಜ್ಞಾನದ ಪರಿಶೀಲನಾಲಯದ ಹೆಸರು ಜಂತ್ರ ಮಂತ್ರ. ಪ್ರಶ್ನೆ 12, ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಳ್ಳಬಲ್ಲವನು ಯಾರು? ಮೇಧಾವಿಯು, ಶೂರನು, ಕಾರ್ಯದಕ್ಷನು, ರಾಜ್ಯಶಾಸ್ತ್ರ ವಿಶಾರದನು ಆದ ಸಚಿವನು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು. ಪ್ರಶ್ನೆ 13, ಅಧಿಕಾರಿಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಹೇಳಿದರು? ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿಯ ಮೇಲೆ ಹಾಕುವುದು ಅಧಿಕಾರಿಗಳ ಕರ್ತವ್ಯ ಎಂದು ಬಸವಣ್ಣನವರು ಹೇಳಿದರು. 14ನೇ ಪ್ರಶ್ನೆ, ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು? ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಪಿಟೀಲು. 15ನೇ ಪ್ರಶ್ನೆ, ಅಭಯ ರುಚಿಯ ಸಹೋದರಿಯ ಹೆಸರೇನು? ಅಭಯ ರುಚಿಯ ಸಹೋದರಿಯ ಹೆಸರು ಅಭಯಮತಿ. 16, ನಿನ್ನ ಮುತ್ತಿಗೆ ಸತ್ತಿಗೆ ನಿತ್ತು ಸಲಹು ಎಂದು ಗಾನರಾಣಿಯರು ಯಾರಿಗೆ ಹೇಳಿದರು? ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎಂದು ಗಾನರಾಣಿಯರು ಹರಿಶ್ಚಂದ್ರನಿಗೆ ಹೇಳಿದರು. ಕೇಳ್ತಾರೆ, ತಿಪ್ಪಣ್ಣನನ್ನ ಗಪ್ಪನೆ ಬಲವಾಗಿ ಹಿಡಿದುಕೊಂಡವರು ಯಾರು? ಸೊ ತಿಪ್ಪಣ್ಣನನ್ನ ಗಪ್ಪನೆ ಬಲವಾಗಿ ಹಿಡಿದುಕೊಂಡವರು ಶಂಕರಣ್ಣನು. ಇನ್ನು 4th ಮೇನ್ಸಲ್ಲಿ 3-4 ವಾಕ್ಯಗಳ ಉತ್ತರಗಳನ್ನ ಬರೀಬೇಕು. 10 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 20 ಅಂಕಗಳನ್ನು ಇಲ್ಲಿ ಗಳಿಸ್ತೀರಿ. 18ನೇ ಪ್ರಶ್ನೆ, ದೂತನು ಹೇಗಿರಬೇಕು? ದೂತನು ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನಾಗಿರಬೇಕು. ದೂತನು ಕಾರ್ಯಸಮರ್ಥನೂ ಪ್ರತಿಭಾಶಾಲಿಯೂ ಆಗಿರಬೇಕು. ರಾಜನು ಹೇಳಿ ಕಳುಹಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು. ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು. ದೂತನಾದವನು ಈ ಎಲ್ಲ ಗುಣಗಳನ್ನು ಹೊಂದಿರಬೇಕೆಂದು ರಾಮನು ಹೇಳುತ್ತಾನೆ. ಪ್ರಶ್ನೆ 19, ರಾಧಾಕೃಷ್ಣನ್ ಅವರ ವೇಷಭೂಷಣಗಳ ಬಗ್ಗೆ ಬರೀರಿ. ದಾಸ್ಯರೂಪ, ಎತ್ತರವಾದ ನಿಲುವು, ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿ, ಶುಭ್ರವೂ ನೀರಾಡಂಬರವೂ ಆದ ಬಿಳಿಯ ಪಂಚೆ ಮತ್ತು ರುಮಾಲು, ಕೋಪ ಸೂಚಕವಲ್ಲದ ಹುಬ್ಬು, ಯಾವುದೋ ಸಮಸ್ಯೆಯ ಒಳಹೋಗುವಂತಿರುವ ಕನ್ನನೋಟ, ಮುಗುಳು ನಗೆಯ ಸುಳಿವು, ಇವು ರಾಧಾಕೃಷ್ಣನ್ ಅವರ ವೇಷಭೂಷಣಗಳು. ಸೊ ಫ್ಯಾಷನ್ ಅಷ್ಟೇ ಬದಲಾಯಿಸಿದರೂ, ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾಯಿಸಿದರೂ ಅವರು ತಮ್ಮ ವೇಷಭೂಷಣಗಳನ್ನು ಕೊನೆಯವರೆಗೂ ಜನನವಾಗಿ ಉಳಿಸಿಕೊಂಡಿದ್ದರು ಅಂತ ಬರೀರಿ. 20, ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣನ್ ಅವರು ಏನು ಹೇಳಿದ್ದಾರೆ? ಶಿಕ್ಷಣದ ಮಹತ್ವವನ್ನು ಮನಗಂಡ ರಾಧಾಕೃಷ್ಣನ್ ಅವರು ಶಿಕ್ಷಣ ಜೀವನದ ಅವಿಭಾಜ್ಯ ಅಂಗ, ಅದು ಮಾನವನನ್ನು ಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಎಂದು ಹೇಳಿದ್ದಾರೆ. 21, ಸ್ವಾಮಿಯವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು? ಸಸ್ಯಶಾಸ್ತ್ರ ವಿಷಯದ ಸಂಶೋಧಕರಾದ ಸ್ವಾಮಿ ಅವರಿಗೆ ಸಸ್ಯಗಳ ಬಗೆಗಿನ ಸಂಶೋಧನೆಯ ಆಸಕ್ತಿ ಬಹಳ ಹೆಚ್ಚಾಗಿತ್ತು. ಸಸ್ಯದ ಕಾಂಡ, ನರರಚನೆಗಳಲ್ಲಿರುವ ವಿನ್ಯಾಸಗಳನ್ನು ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿ ಅವರಿಗಿತ್ತು. ಪಿಟೀಲು ನುಡಿಸುವಾಗಲೂ ಸಹ ಅವರು ಹುಡುಕುತ್ತಿದ್ದುದು
ಶಬ್ದಗಳ ರಚನಾ ವೈಖರಿಯನ್ನ ಅಂಥ ರಚನೆಗಳ ಸಾಧ್ಯತೆಯನ್ನ ಚಿತ್ರಕಲೆಯಲ್ಲೂ ಅರಸುತ್ತಿದ್ದರು. ಸ್ವಾಮಿಯವರು ಚಿಕ್ಕ ಮಕ್ಕಳಿಗೆ ಸಹಜವೆನ್ನಿಸುವ ಕೌತುಕವನ್ನ ಕಣ್ಣುಗಳಲ್ಲಿ ಸೂಸುತ್ತಿದ್ದರು. ಸಸ್ಯ ಮತ್ತು ವನಗಳನ್ನ ಅವರೆಂದೂ ವನ ಸಂಶೋಧಕನಾಗಿ ನೋಡುತ್ತಿರಲಿಲ್ಲ. ಕಲೆಯ ರಸ, ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರುತ್ತಿತ್ತು. ಇತಿಹಾಸ, ಸಾಹಿತ್ಯ, ಇತರ ಲಲಿತ ಕಲೆಗಳಲ್ಲೂ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು. 22 ಕನ್ನಡಿಗರ ವಿಶೇಷತೆಯನ್ನು ಶ್ರೀವಿಜಯ ಹೇಗೆ ಸಾರಿದ್ದಾನೆ. ಶ್ರೀವಿಜಯನು ಕನ್ನಡ ನಾಡಿನ ಜನರು ಪದದ ಅರ್ಥವನ್ನು ಅರಿತು ಮಾತನಾಡುವ ಸಾಮರ್ಥ್ಯವುಳ್ಳವರು. ತಾವು ಆಡಿದ ಮಾತನ್ನ ಅರ್ಥ ಮಾಡಿಕೊಂಡು ವಿಮರ್ಶೆಯನ್ನ ಮಾಡುವ ಸಾಮರ್ಥ್ಯವುಳ್ಳವರು. ಆ ನಾಡಿನವರು ನಿಜವಾಗಿಯೂ ಚತುರರು. ಉದ್ದೇಶಪೂರ್ವಕವಾದ ಶಿಕ್ಷಣವನ್ನು ಪಡೆಯದಿದ್ದರೂ ಕಾವ್ಯವನ್ನು ರಚಿಸುವ ಪರಿಣತ ಬುದ್ಧಿಯುಳ್ಳವರು ಎಂದು ಕನ್ನಡಿಗರ ವಿಶೇಷತೆಯನ್ನ ಶ್ರೀವಿಜಯ ಸಾರಿದ್ದಾನೆ. 23 ಕನ್ನಡ ಮತ್ತು ಸಂಸ್ಕೃತ ಭಾಷಾ ಬಳಕೆಯ ಬಗ್ಗೆ ನಯಸೇನ ಏನು ಹೇಳುತ್ತಾನೆ. ನಯಸೇನನು ಕನ್ನಡದಲ್ಲಿ ಕಾವ್ಯವನ್ನು ರಚಿಸುವ ಸಮಯದಲ್ಲಿ ಸಂಸ್ಕೃತ ಶಬ್ದಗಳನ್ನು ಸೇರಿಸುವ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾನೆ. ಅವನು ಕಾವ್ಯ ರಚಿಸುವುದಾದರೆ ಶುದ್ಧ ಕನ್ನಡದಲ್ಲಿ ರಚಿಸಬೇಕು, ಇಲ್ಲವೇ ಸಂಸ್ಕೃತದಲ್ಲಿ ರಚಿಸಬೇಕು. ಇವೆರಡನ್ನೂ ಬೆರೆಸಿ ಕಾವ್ಯ ರಚನೆ ಮಾಡಿದರೆ ಅದು ಎಣ್ಣೆ ತುಪ್ಪಗಳ ಮಿಶ್ರಣದಂತೆ ಆಸ್ವಾದವಾಗುತ್ತದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾನೆ. 24 ಭೂಮಿ ಆಕಾಶದಲ್ಲಿ ಪುಟ್ಟ ಹಕ್ಕಿಗೆ ಯಾರ ಭಯವಿದೆ. ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ, ಆಕಾಶದಲ್ಲಿ ಗುಡುಗನ ಭಯವಿದೆ. 25 ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು. ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧವಾಗಿದ್ದ 2 ಉದ್ದೇಶಗಳು ಯಾವುವೆಂದರೆ, ಒಂದು ಚನ್ನಭೈರಾದೇವಿಗೆ ಸಹಾಯ ಮಾಡಿದ ತಪ್ಪಿಗೆ ರೋಸಾರಿಯೋನನ್ನ ಪೋರ್ಚುಗಲ್ಲಿಗೆ ಒಯ್ದು ದಂಡನೆಯನ್ನ ನೀಡಲು. ಇನ್ನೊಂದು, ಚನ್ನಭೈರಾದೇವಿಯು ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವಾದ್ದರಿಂದ ಆಕೆಯನ್ನು ಬಂಧಿಸಿ ಗೋವೆಗೆ ಒಯ್ಯಲು. 26 ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸುವನು. ಕನ್ನಡಿಗರು ಅಯ್ಯ ನಿನ್ನ ಕೃತಿ ಚೆನ್ನಾಗಿದೆ ಎನ್ನಬೇಕು, ತೆಲಗರು ರಯ್ಯ ಮಂಚಿದಿ ಎಂದೆನ್ನಬೇಕು, ತುಳುವರು ಸಂತೋಷದಿಂದ ಅಯ್ಯ ಎಂಚ ಪೊರ್ನಾಡ ಎಂದು ಹೇಳಬೇಕು. ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೊಗಳಬೇಕು ಎಂದು ಕವಿ ಬಯಸುವನು. 27 ನನ್ನಾಸೆ ಕವನದಲ್ಲಿ ಕವಯಿತ್ರಿಯವರ ಆಸೆಗಳೇನು. ಉತ್ತರ, ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿ, ಪುಣ್ಯವಂತರಿಗೆ ನೆರಳಾಗುವ ಮರ, ದಾಹಗೊಂಡವರ ತನಿಸುವ ನೀರಿನ ಚಿಲುಮೆ, ಅಳುವ ಕಂದನ ನಗಿಸುವ ಅಮ್ಮನ ಕಂಠದ ಜೋಗುಳ, ಮಾನವನ ಅಜ್ಞಾನವನ್ನು ತೊಲಗಿಸುವ ವಾಗ್ದೇವಿಯ ಕೈಯ ಗ್ರಂಥ, ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ಜನರ ಊರುಗೋಲು, ದೀನರ ಊರುಗೋಲು, ದೇಹವು ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ಆಗಬೇಕು ಎಂಬುದು ಕವಯಿತ್ರಿಯವರ ಆಸೆಗಳಾಗಿವೆ. ಮುಖ್ಯ ಪ್ರಶ್ನೆ ಇದು. ಕವಿ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರೀಬೇಕು. ಶಿವರಾಮ ಕಾರಂತ. ಪೂರ್ಣ ಹೆಸರು ಶ್ರೀಕೋಟ ಶಿವರಾಮ ಕಾರಂತ. ಕಾಲ ಕ್ರಿಸ್ತಶಕ 1902. ಸ್ಥಳ ಉಡುಪಿ ಜಿಲ್ಲೆಯ ಕೋಟ. ಕೃತಿಗಳು ಅಂಬುವಿನಿಂದ ಬ್ರಹ್ಮಕ್ಕೆ, ಅಪೂರ್ವ ಪಶ್ಚಿಮ. ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. 29 ರಾಘವಾಂಕ. ಕಾಲ ಕ್ರಿಸ್ತಶಕ 1225. ಸ್ಥಳ ಹಂಪಿ. ಕೃತಿಗಳು ಹರಿಶ್ಚಂದ್ರ ಕಾವ್ಯ. ಬಿರುದು ರಗಳೆಯ ಕವಿ. ಇನ್ನು ಮುಖ್ಯ ಪ್ರಶ್ನೆ 6ರಲ್ಲಿ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೀಬೇಕು. ಸೊ ಮಲ್ಲಿಗೆ ಎಲ್ಲದೆ, ಸಂಪಗೆ ಎಲ್ಲದೆ, ದಾಳಿಂಬವಲ್ಲದೊಪ್ಪುವ ಚಂದಂ ಅಂತ ಇದೆ. ಸೊ ಇದು ನೋಡಿದ್ರೆ ಏನಾಗ್ತದಪ್ಪ ಅಂತಂದ್ರೆ ಕಂದ ಪದ್ಯ ಆಗ್ತದೆ. ಸೊ 3 ಅಂಕದ ಪ್ರಶ್ನೆ. ಫಸ್ಟ್ ಲಘು ಗುರು ಹಾಕೊಡ್ರಿ. ಫಸ್ಟ್ ಸಾಲಿನಲ್ಲಿ 4 ಮಾತ್ರೆಯ 3 ಗಣಗಳು ಬರಬೇಕು. 1, 2, 3. ಸೊ ನೆಕ್ಸ್ಟ್ 2ನೇ ಸಾಲಿನಲ್ಲಿ 4 ಮಾತ್ರೆಯ 5 ಗಣಗಳು ಏನಾಗಬೇಕು ಅಂತಂದ್ರೆ ಅಲ್ಲಿ ಬರಬೇಕು. ಸೊ ಇಷ್ಟು ಬರೆದು ಏನು ಬರಬೇಕು, ಇದು ಮಾತ್ರಾಗಣ ಆಧಾರಿತ ಕಂದ ಪದ್ಯ ಅಂತ ನೀವು ಬರೆದ್ರೆ ಸೊ ನಿಮ್ಮ ಏನಾಗ್ತದಪ್ಪ ಅಂದ್ರೆ 3 ಅಂಕ ನಿಮಗೆ ಕೊಡ್ತಾರೆ. ಲಘು ಗುರು ಹಾಕಬೇಕು, ಘನವಿಂಗಡ ಮಾಡಬೇಕು, ಕಂದ ಪದ್ಯ ಬರೀಬೇಕು. ಇದು ಮಾತ್ರಾಗಣ ಆಧಾರಿತವಾಗಿದೆ ಅಂತ ಬರೆದ್ರೆ ಸಾಕು. ಪ್ರಶ್ನೆ 31 ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಈ ವಾಕ್ಯ ಕೊಟ್ಟಿದ್ದಾರೆ. ಅಲಂಕಾರ ಹೆಸರಿಸಬೇಕು, ಲಕ್ಷಣ ಬರೆದು ಸಮನ್ವಯವನ್ನು ಮಾಡಬೇಕು. 3 ಅಂಕದ ಪ್ರಶ್ನೆ. ಸೊ ಇದು ಅಲಂಕಾರ ನೋಡಿದರೆ ಉಪಮಾಲಂಕಾರ ಆಗ್ತದ. ಲಕ್ಷಣ 2 ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದನ್ನು ಉಪಮಾಲಂಕಾರ ಅಂತ ಕರಿತೀವಿ. ಉಪಮೇಯ ಗೀಜಗನ ಗೂಡುಗಳು, ಉಪಮಾನ ತೊಟ್ಟಿಲು, ಉಪಮಾವಾಚಕ ಅಂತೆ, ಸಮಾನ ಧರ್ಮ ತೂಗಾಡುವುದು. ಉಪಮೇಯ ಸಮನ್ವಯ. ಇಲ್ಲಿ ಉಪಮೇಯವಾದ ಗೀಜಗನ ಗೂಡುಗಳನ್ನು ಉಪಮಾನವಾದ ತೊಟ್ಟಿಲಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಇದು ಉಪಮಾಲಂಕಾರಕ್ಕೆ ಉದಾಹರಣೆ ಆಗಿದೆ. ಮುಖ್ಯ ಪ್ರಶ್ನೆ 8 ಗಾದೆ ಮಾತನ್ನು ಮಹತ್ವದೊಂದಿಗೆ ವಿಸ್ತರಿಸಿ ಬರೀಬೇಕು. 2 ಗಾದೆ ಮಾತು ಕೊಟ್ಟಿದ್ದಾರೆ. ಅತಿ ಆಸೆ ಗತಿಗೇಡು ಅಥವಾ ಆರೋಗ್ಯವೇ ಭಾಗ್ಯ. ಸೊ ನಾನಿಲ್ಲಿ ಆರೋಗ್ಯವೇ ಭಾಗ್ಯದ ಬಗ್ಗೆ ಬರೆದಿದ್ದೀನಿ. ಯಾವುದೇ ಗಾದೆ ಮಾತನ್ನು ಬರೀಬೇಕಾದ್ರೆ 3 ಸಾಲುಗಳನ್ನು ಯಥಾವತ್ತಾಗಿ ಬರೀರಿ. ಗಾದೆ ವೇದಗಳಿಗೆ ಸಮಾನ, ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು, ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ, ಆರೋಗ್ಯವೇ ಭಾಗ್ಯ ಎಂಬ
ಈ ಮೇಲಿನ ಗಾದೆ ಪ್ರಸಿದ್ಧವಾಗಿದೆ. ಆವಾಗ ನಮ್ಮ ಆರೋಗ್ಯದ ಬಗ್ಗೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಹಿತಮಿತವಾಗಿ ಊಟಗಳನ್ನು ಮಾಡಬೇಕು, ಎಲ್ಲ ಪೌಷ್ಟಿಕಾಂಶಗಳನ್ನು ಇರಬೇಕು, ಆರೋಗ್ಯಯುತವಾಗಿದ್ದರೆ ವ್ಯಾಯಾಮ, ಯೋಗ, ಧ್ಯಾನ, ಸೊ ಇವೆಲ್ಲ ಮಾಡಬೇಕು ಅನ್ನೋದನ್ನು ನೀವು ಬರಿಬೇಕು. ಸೊ ಆವಾಗ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ವಿದ್ಯಾರ್ಥಿ ಜೀವನವನ್ನು ಉದಾಹರಣೆಯಾಗಿ ಬರೀರಿ, ಖಂಡಿತವಾಗಿ ಮಾರ್ಕ್ಸ್ಗಳನ್ನು ನಿಮಗೆ ಕೊಡ್ತಾರೆ. ಸೊ ಪಾಸ್ ಮಾಡಾದರೂ ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ಒಂದು ಸ್ವಲ್ಪ ಓದ್ಕೊಡ್ರಿ. ಇನ್ನು ಮುಂದೆ ಹೋಗೋಣ. 9ರಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯಗಳನ್ನು ಬರೀಬೇಕು. ಒಟ್ಟು 6 ವಾಕ್ಯಗಳಿದಾವ, ಪ್ರತಿಯೊಂದಕ್ಕೆ 3, ಒಟ್ಟು 18 ಅಂಕಗಳು. ಸೊ ಇಲ್ಲಿ ಫಸ್ಟ್ ಇತ್ತು, ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸೋದು ಯೋಧ ಧರ್ಮವಲ್ಲ. ಸೊ ನಿಮಗೆ ಗೊತ್ತು, ಫಸ್ಟ್ ಆಯ್ಕೆ ಬರೀಬೇಕು, 2ನೇದು ಸಂದರ್ಭ ಬರೀಬೇಕು, 3ನೇದು ಸ್ವಾರಸ್ಯ ಬರೀಬೇಕು. ಆಯ್ಕೆ ಅಂದರೆ ಇದು ಪ್ರಜಾನಿಷ್ಠೆ ಅಂತಕ್ಕಂಥ ಗದ್ಯಪಾಠದ ವಾಕ್ಯ ಸಾಶಿ ಮರೊಳೆ ಅವರು ಬರೆದಿದ್ದಾರೆ. ಸೊ ಹೊಯ್ಸಳ ದೊರೆ ವಿಷ್ಣುವರ್ಧನ ಈ ಮಾತನ್ನು ಏನು ಮಾಡ್ತಾನಪ್ಪ ಅಂದರೆ ಹೇಳ್ತಾನೆ. ಆಮೇಲೆ ಸ್ವಾರಸ್ಯ ಏನದಪ್ಪ ಅಂದ್ರೆ ಈ ಮಾತಿನಲ್ಲಿ ವಿಷ್ಣುವರ್ಧನನ ಧರ್ಮಪರತೆ ಹಾಗೂ ಮಾನವೀಯ ಗುಣಗಳು ಬಹು ಸ್ವಾರಸ್ಯವಾಗಿ ಅಭಿವ್ಯಕ್ತ ಮಾಡಿದ್ದಾರೆ ಅನ್ನೋದನ್ನು ಬರೀರಿ. ಇನ್ನು ನಿನ್ನ ಮಾತು ಯಾರು ತೆಗೆದು ಹಾಕ್ತಾರಪ್ಪ ಬಸನ್ನ ಅಂತ ಇದೆ. ಸೊ ಇದು ಗಿರೀಶ್ ಕಾರ್ನಾಡ್ ಅವರು ಬರೆದ ಅಧಿಕಾರ ಎಂಬ ಗದ್ಯಪಾಠದ ವಾಕ್ಯವಾಗಿದೆ. ಸೊ ಬಸವಣ್ಣನವರು ಮುದುಕಿಯನ್ನು ಕುರಿತು, ನಿನ್ನ ಸೊಸೆ ಇನ್ನೂ ಸಣ್ಣವಳು, ನೀನು ಸ್ವಲ್ಪ ಸಂಭಾಳಿಸಿಕೊಂಡು ಹೋಗಬೇಕು, ನನ್ನ ಮಾತನ್ನು ಕೇಳುವ ಹಾಗಿದ್ದರೆ ಒಂದು ಮಾತನ್ನು ಹೇಳ್ತೀನಿ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಮುದುಕಿ ಬಸವಣ್ಣನಿಗೆ ಈ ಮಾತನ್ನು ಹೇಳ್ತಾಳೆ. ಸ್ವಾರಸ್ಯ, ಬಸವಣ್ಣನ ಮಾತಿಗೆ ಎಲ್ಲರೂ ಗೌರವ ನೀಡುತ್ತಿದ್ದರು ಹಾಗೂ ಅವನು ಹೇಳಿದ ಬುದ್ಧಿ ಮಾತನ್ನು ಎಲ್ಲರೂ ಪಾಲಿಸುತ್ತಿದ್ದರು ಎಂಬುದು ಈ ಮಾತಿನ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಇನ್ನು ನೀನತ್ಯಂತ ಕರುಣಿ ಅಂತ ಇದೆ. ಸೊ ಇದು ತೀನಂ ಶ್ರೀಕಂಠೆ ಅವರು ಬರೆದ ಹರಲೀಲೆ ಅಂತಕ್ಕಂಥ ಗದ್ಯಪಾಠದ ವಾಕ್ಯ ಇದೆ. ಸೊ ಗಿರಿಜೆ, ನಾನು ನಿಮ್ಮೊಡನೆ ಭೂಲೋಕಕ್ಕೆ ಬರುವೆನು ಎಂದು ವಿರೂಪಾಕ್ಷನಿಗೆ ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಅಂದರೆ ವಿರೂಪಾಕ್ಷ ಗಿರಿಜೆಗೆ ಹೇಳ್ತಾನೆ. ಸ್ವಾರಸ್ಯ, ವಿರೂಪಾಕ್ಷನು ಗಿರಿಜೆಗೆ ನೀನು ಅತಿ ಕರುಣಿ, ನಾನು ಮಾಡುವುದು ಅತ್ಯಂತ ನಿಷ್ಠುರದ ಕಾರ್ಯ ಎಂದು ಹೇಳೋದರ ಮೂಲಕ ಗಿರಿಜೆಯು ಕರುಣಾಮಯ ಎಂಬುದನ್ನು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಪಡಿಸ್ತಾನೆ. ಇನ್ನು ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಅಂತ ಇದೆ. ಸೊ ಈ ವಾಕ್ಯವನ್ನು ಸೂರ ಮೆಕ್ಕುಂಡಿ ಅವರ ಸಮಗ್ರ ಕವನಗಳು ಕೃತಿಯಿಂದ ಆಯ್ದ ಪಾರಿವಾಳ ಎಂಬ ಪದ್ಯಪಾಠದ ವಾಕ್ಯವಿದೆ. ಸಂದರ್ಭ, ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದ ಪಾರಿವಾಳಗಳ ಸಂಸಾರ ಕುರುಡು ವಾತ್ಸಲ್ಯದಿಂದ ಬೇಡ ಬೀಸಿದ ಬಲೆಗೆ ಬೀಳುತ್ತದೆ. ಆ ಸಂದರ್ಭದಲ್ಲಿ ಕವಿಗಳು ಜೀವನದಲ್ಲಿ ಮೋಹಕ್ಕೆ ಒಳಗಾದಾಗ ಅದು ನಮ್ಮನ್ನು ಸರ್ವನಾಶದೆಡೆಗೆ ಕೊಂಡೊಯ್ತದೆ ಅಂತ ಹೇಳ್ತಾರೆ. ಸ್ವಾರಸ್ಯ, ಈ ಮಾತಿನಲ್ಲಿ ವ್ಯಾಮೋಹವನ್ನು ತೊರೆದು ಬಾಳಬೇಕು, ಮೋಹಕ್ಕೆ ಒಳಗಾಗಬಾರದು ಎಂಬ ಕವಿಯ ಎಚ್ಚರಿಕೆ ಭಾವ ಅಭಿವ್ಯಕ್ತವಾಗಿದೆ. 37 ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ. ಆಯ್ಕೆ, ಈ ವಾಕ್ಯವನ್ನು ಶ್ರೀ ದೇವಿದಾಸ್ ಅವರು ಬರೆದಿರುವ ಚಕ್ರಗ್ರಹಣ ಎಂಬ ಪದ್ಯಪಾಠದ ವಾಕ್ಯ ಇದೆ. ಸೊ ಸಂದರ್ಭ, ತನ್ನನ್ನು ಕೊಲ್ಲಲು ಕೋಪದಿಂದ ಚಕ್ರ ಹಿಡಿದು ನಿಂತ ಶ್ರೀಕೃಷ್ಣನನ್ನು ಕಂಡು ಹೆದರಿದ ಭೀಷ್ಮನು ರಥದಿಂದ ಇಳಿದು ಬಂದು ಕೃಷ್ಣನ ಮೃದುವಾದ ಕೈಯನ್ನು ಹಿಡಿದು ಪ್ರಾರ್ಥಿಸೋ ಸಮಯದಲ್ಲಿ ಈ ಮಾತು ಬಂದಿದೆ. ಅಂದರೆ ಭೀಷ್ಮ ಕೃಷ್ಣನಿಗೆ ಈ ಮಾತನ್ನು ಹೇಳ್ತಾನೆ. ಸ್ವಾರಸ್ಯ, ಭೀಷ್ಮನು ತನ್ನನ್ನು ಹುಲ್ಲು ಕಡ್ಡಿಗೂ ಶ್ರೀಕೃಷ್ಣನು ಕೊಡಲಿಗೂ ಸಮನ್ವಯಿಸಿರೋದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತವಾಗಿದೆ. ಮುಂದಿನ ವಾಕ್ಯ, ಬಲಿಯ ನಿತ್ತೊಡೆ ಮುನಿವೆಂ. ಸೊ ಇದು ಶ್ರೀ ತೆಕ್ಕುಂಜೆ ಗೋಪಾಲಕೃಷ್ಣ ಭಟ್ ಅವರು ಸಂಪಾದಿಸಿರುವ, ಜನ್ನಕವಿ ಬರೆದಿರುವ ಬಲಿಯ ನಿತ್ತೊಡೆ ಪುಣ್ಯಂ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಚಂಡಮಾರಿಯು ಪ್ರತ್ಯಕ್ಷಳಾಗಿ ಪ್ರಜೆಗಳೆಲ್ಲರೂ ನನ್ನನ್ನು ಜಲ, ಗಂಧ, ಹೂಮಾಲೆ, ಅಕ್ಕಿ, ಧೂಪ, ದೀಪ, ಹವಿಸ್ಸು, ತಾಂಬೂಲ ಸಮೂಹದಿಂದ ಪೂಜಿಸೋದು ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಚಂಡಮಾರಿಯು ಪ್ರಜೆಗಳೆಲ್ಲರಿಗೂ ಹೇಳ್ತಾಳೆ. ಸೊ ದೇವರಿಗೆ ಪೂಜೆಯನ್ನು ಮಾಡೋ ನೆಪದಲ್ಲಿ ಪ್ರಾಣಿ ಬಲಿ ನೀಡಿ ಪ್ರಾಣಿ ಹಿಂಸೆ ಮಾಡೋದು ತಪ್ಪು, ಇದನ್ನು ದೇವರು ಸಹ ಒಪ್ಪೋದಿಲ್ಲ ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಪದ್ಯ ಪೂರ್ಣ ಮಾಡಬೇಕು. ನವಭಾವ ವೀರಧ್ವನಿ ಇರಬೇಕು, ಇಲ್ಲ ಜಾತಿ ಕುಲದಿಂದ ಗುಡುಗಬೇಕು. ಎರಡನ್ನೂ ಕೂಡ ಕೊಟ್ಟಿದ್ದೀನಿ. ಸೊ ಚೆನ್ನಾಗಿ ನೋಡ್ಕೊಡ್ರಿ. ನವಭಾವ, ನವಜೀವ, ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರಮಸಗಿ ವೀರಧ್ವನಿ ಇರಬೇಕು. ಜಾತಿ ಕುಲ ಮತಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು. ಯುಗ ಯುಗಗಳಾಚೆಯಲ್ಲಿ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು ಅನ್ನೋದನ್ನು ಬರಿಬೇಕು. ಇನ್ನು ಪದ್ಯಭಾಗದ ಸಾರಾಂಶ ಕೇಳಿದ್ರು. ಹೇಮಂತ ಋತುರಾಜಳಿಗೆ ಬಂದಿಳಿವೆಂದು, ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ, ದುಂಬಿಗಳ ದನಿ ಇಲ್ಲ, ಹಕ್ಕಿಗಳ ಹಾಡಿಲ್ಲ, ಕುಸುಮ ಗಂಧವ ತರುವ ಮರುತನಿಲ್ಲ. ಹೇಮಂತ ಋತುವಿನಲ್ಲಿ ಮರಗಳಿಲ್ಲ, ಹೂವಿಲ್ಲ, ಹಸುರಿಲ್ಲ, ಚಿಗುರೆಲೆಗಳಿಲ್ಲ, ದುಂಬಿಗಳ ದನಿ ಇಲ್ಲ, ಹಕ್ಕಿಗಳ ಹಾಡಿಲ್ಲ, ಕುಸುಮ ಗಂಧ ತರುವ ಮಾರುತನೂ ಇಲ್ಲ. ಕೆಂಪಾದ ಚಿಗುರೆಲೆಗಳ ಪತಾಕೆಗಳಿಂದ ಶೃಂಗರಿಸಲ್ಪಟ್ಟ ಶ್ರೇಷ್ಠ ತೇರುಗಳಂತೆ ಶೋಭಿಸುತ್ತಿದ್ದ ಮರಗಿಡಗಳು ಎಲೆಗಳನ್ನು ಉದುರಿಸಿಕೊಂಡು ಮುಖಬಾಡಿಸಿಕೊಂಡು ಮೌನದಲ್ಲಿ ಮೈದೆಗೆದು ಮನೋವೇದನೆಯಿಂದ ಭಾಗ್ಯಹೀನರಂತೆ ದೀನವಾಗಿ ಒಣಗಿ ನಿಂತಿರುತ್ತವೆ ಅಂತಕ್ಕಂಥ ಸಂದರ್ಭದ ಪ್ರಕೃತಿ ಸೌಂದರ್ಯವನ್ನು ಹೇಳೋ ಸಂದರ್ಭದಲ್ಲಿ ಸೊ ಈ ಪದ್ಯದ ಸಾಲು ಬಂದಿದೆ ಅನ್ನೋದನ್ನು ನೀವು ಬರೀರಿ. ಇನ್ನು 8 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಲಿಕ್ಕೆ 2 ಪ್ರಶ್ನೆ ಇತ್ತು. ವೀರಗಾಸೆ ಮತ್ತು ವೀರಭದ್ರನ ಕುಣಿತ ವಿಭಿನ್ನವಾಗಿದೆ, ಸಮರ್ಥಿಸಿರಿ. ಅಥವಾ ಡೊಳ್ಳು ಬಾರಿಸುವ
ಕಲಾವಿದರ ವೇಷಭೂಷಣಗಳು ಹೇಗಿರ್ತವೆ ಅಂತ ಕೇಳಿದ್ದಾರೆ. ಸೊ ನಾನಿಲ್ಲಿ ಡೊಳ್ಳು ಬಾರಿಸುವ ಕಲಾವಿದರ ವೇಷಭೂಷಣಗಳ ಬಗ್ಗೆ ಉತ್ತರಗಳನ್ನ ಕೊಟ್ಟಿದ್ದೀನಿ. ಸ್ವಲ್ಪ ಚೆನ್ನಾಗಿ ಅದನ್ನು ಪಾಸ್ ಮಾಡಿಕೊಂಡು ಡೀಟೇಲ್ ಆಗಿ ನೋಡ್ಕೊಳ್ರಿ. 4 ಮಾರ್ಕ್ಸ್ ಆರಾಮಾಗಿ ತಗೊಳ್ತೀರಿ. ಮೇಲಿನ ಪ್ರಶ್ನೆ ಉತ್ತರನೂ ಕೂಡ ಪ್ರಿಪೇರ್ ಮಾಡಿಕೊಡ್ರಿ. ಇನ್ನು ಪದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ ಗುರುಕರುಣೆ ಪದ್ಯದ ಸಾರಾಂಶವನ್ನು ಕೊಟ್ಟಿದ್ರು. ಆಲ್ರೆಡಿ ಗುರುಕರುಣೆ ಪದ್ಯದ ಸಾರಾಂಶವನ್ನು ಕೂಡ ಕೊಟ್ಟಿದ್ದೀನಿ. ಸೊ ಅದನ್ನು ಕೂಡ ನೀಟಾಗಿ ನೋಡ್ಕೊಳ್ರಿ. ಅಥವಾ ಇನ್ನೊಂದು ಪ್ರಶ್ನೆ ಯಾವುದಿತ್ತಪ್ಪ ಅಂದ್ರೆ ಬಿದಿರಿನ ಮಹತ್ವವನ್ನು ಕುರಿತು ಸಂತ ಶಿಶುನಾಳ ಶರೀಫ ಹೇಗೆ ಕೊಂಡಾಡಿದ್ದಾರೆ. ಸೊ ಮುಂದೆ ಗದ್ಯ ಭಾಗ ಇತ್ತು. ಸೊ ವೆರಿ ಈಸಿಯಾಗಿರ್ತಕ್ಕಂಥ ಗದ್ಯ ಭಾಗ ಇರ್ತದೆ. ಅಲ್ಲೇ ಹುಡುಕಿ ಅಲ್ಲೇ ಉತ್ತರಗಳನ್ನ ಬರಬೇಕಿತ್ತು. ಮನುಷ್ಯನ ಜೀವನದಲ್ಲಿ ಸಾರ್ಥಕತೆ ಯಾವಾಗ ಸಿಗ್ತದೆ? ಈ ಲೇಖನದ ಪ್ರಕಾರ ನಿಜವಾದ ಜೀವನ ಎಂದರೆ ಯಾವುದು? ಸೊ ಈ ಪ್ರಶ್ನೆ ಇಲ್ಲಿ ಶಬ್ದಗಳು ಇರ್ತಾವಲ್ಲ, ಅದ್ರದ್ದು ಹಿಂದಿನ ಮುಂದಿನ ಒಂದು 2-3 ಸಾಲ ಬರೆದ್ರು ಕೂಡ ಏನೂ ಅರ್ಥ ಆಗಲಿಲ್ಲದ್ರೂ ಕೂಡ ನೀವು ಅಷ್ಟು ಬರೆದು ಅಂಕಗಳನ್ನು ಗಳಿಸ್ಬೋದು. ಇನ್ನು ಪತ್ರಕ್ಕೆ ಹೋಗೋಣ. ಈ ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರೋ ಮಾಹಿತಿ ಆಧರಿಸಿ ಪತ್ರ ಬರೀಬೇಕು. ಫಸ್ಟ್ ಒನ್, ನಿಮ್ಮನ್ನು ಬಾಗಲಕೋಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುವ ಸುರಭ ಅಂತ ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆದ ವಿಜ್ಞಾನ ದಿನಾಚರಣೆ ಕುರಿತು ಉಡುಪಿಯ ಶ್ರೀಕೃಷ್ಣ ಆಶ್ರಮ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿರುವ ಸಮಂತ ಎನ್ನುವ ನಿಮ್ಮ ಸ್ನೇಹಿತನ ಅಥವಾ ಸ್ನೇಹಿತೆಗೆ ಒಂದು ಪತ್ರ ಬರೀರಿ ಅಂತ ಕೇಳಿದರೆ. ಸೊ ಇದು ಸಮಂತ ಅಂತ ಆಗಬೇಕು. ಸಮಂತ ಮಾಡ್ಕೊಳ್ರಿ. ಸೊ ಫಸ್ಟ್ ಈ ಕಡೆ ಕ್ಷೇಮ ಬರೀರಿ, ಮಧ್ಯದಲ್ಲಿ ಶ್ರೀ ಬರೀರಿ. ಇವರಿಂದ ಆಲ್ರೆಡಿ ಕೊಟ್ಟಿದ್ದಾರೆ. ಸುರಭ 9ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಬಾಗಲಕೋಟೆ. ಡೇಟ್ ಹಾಕಿರಿ. ನಾಳೆ ಡೇಟು 10/3/2025. ನೀವು ಯಾವಾಗ ಬರೀತೀರ ಅದನ್ನು ಬರಿಬೋದು. ಸೊ ನಿನ್ನ ಪ್ರೀತಿಯ ಸ್ನೇಹಿತ ಸಮಂತ, ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ, ಅಲ್ಲಿ ನೀನು ಕ್ಷೇಮವಾಗಿದ್ದೆ ಎಂದು ಭಾವಿಸಿರುತ್ತೇನೆ. ನನ್ನ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿ ನಡೆದಿದೆ. ನಮ್ಮ ಶಾಲೆಯಲ್ಲಿ ದಿನಾಂಕ 28/2/2025 ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ವಿಜ್ಞಾನ ವಸ್ತು ಪ್ರದರ್ಶನದ ಮಾದರಿಗಳು ತುಂಬಾ ಸೊಗಸಾಗಿದ್ದವು. ಭಾಷಣ ಮತ್ತು ಚರ್ಚಾ ಸ್ಪರ್ಧೆ ಸಹ ಏರ್ಪಡಿಸಿದ್ದರು. ಭಾಷಣ ಸ್ಪರ್ಧೆಯಲ್ಲಿ ನನಗೆ ಪ್ರಥಮ ಬಹುಮಾನ ಲಭಿಸಿತು. ನಿನ್ನ ಶಾಲೆಯಲ್ಲಿ ನಡೆದ ಈ ಕಾರ್ಯಕ್ರಮದ ಕುರಿತು ಪತ್ರ ಬರೆದು ತಿಳಿಸು. ನಿನ್ನ ಪತ್ರಕ್ಕೋಸ್ಕರ ಕಾಯುತ್ತಿರುತ್ತೇನೆ. ಇಂತಿ ನಿನ್ನ ಪ್ರೀತಿಯ ಸ್ನೇಹಿತ ಸುರಭ. ಹೊರವಿಳಾಸ ಸಮಂತ 9ನೇ ತರಗತಿ ರಾಮಕೃಷ್ಣ ಆಶ್ರಮ ಶಾಲೆ ಉಡುಪಿ. ಇನ್ನೊಂದು ಪತ್ರ ಇದೆ. ಸೊ ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಪತ್ರ ಇತ್ತು. ಸೊ ಇದನ್ನು ಕೂಡ ನೋಡ್ಕೊಡ್ರಿ. ಇನ್ನು ಲಾಸ್ಟ್ ನಿಬಂಧಗಳಲ್ಲಿ ನೋಡೋದಾದ್ರೆ ಮೊಬೈಲ್ ಬಳಕೆಯ ಪ್ರಯೋಜನ ಮತ್ತು ದುಷ್ಪರಿಣಾಮಗಳು, ರಾಷ್ಟ್ರೀಯ ಹಬ್ಬಗಳ ಮಹತ್ವವನ್ನು ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ ಏನು ಮಾಡಿದ್ದೀನಿ, ರಾಷ್ಟ್ರೀಯ ಹಬ್ಬಗಳ ಮಹತ್ವವನ್ನು ಕೊಟ್ಟಿದ್ದೀನಿ. ಒಂದು ನಿಬಂಧವನ್ನು ಬರೀಬೇಕಾದ್ರೆ ಫಸ್ಟ್ ಪೀಠಿಕೆ ಬರೀರಿ. ಇದು ಇಂಪಾರ್ಟೆಂಟ್ ಅದ, ಓಕೆನಾ. ಆಮೇಲೆ ವಿಷಯದ ನಿರೂಪಣೆಯಲ್ಲಿ 3 ಇಲ್ಲಿ ಕಾರ್ಯಕ್ರಮಗಳನ್ನು ಬರೆದಿದ್ದೀನಿ. ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯ ದಿನಾಚರಣೆ ಮತ್ತು ಗಾಂಧಿ ಜಯಂತಿ. ಸೊ ಇಷ್ಟು 3 ರಾಷ್ಟ್ರೀಯ ದಿನಾಚರಣೆಗಳ ಬಗ್ಗೆ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯ ಅನಿಸಿಕೆಗಳನ್ನು ನೀಟಾಗಿ ಅರ್ಥಪೂರ್ಣ ವಾಕ್ಯದೊಂದಿಗೆ ಬರೆದ್ರೆ ಲಾಸ್ಟ್